ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಚಿಡುಗುಪ್ಪ ಸೇವೆಗಳು ಸ್ಥಗಿತಗೊಳಿಸಿ ಬೇಡಿಕೆಗಳು ಈಡೇರಿಸುವಂತೆ ಗ್ರಾಮಾಡಳಿತ ಅಧಿಕಾರಿಗಳಿಂದ 2ನೇ ಹಂತದ ಮುಷ್ಕರ. ಗ್ರಾಮಾಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳು, ಸೇವಾ ಸೌಲಭ್ಯಗಳನ್ನು ಒದಗಿಸಲು ಮತ್ತು ಮೊಬೈಲ್ ಸಾಧನಗಳಲ್ಲಿ ನಿರಂತರವಾಗಿ ಕೆಲಸ ಮಾಡುವಂತೆ ಹೇರಲಾಗುತ್ತಿರುವ ಒತ್ತಡವನ್ನು ನಿಲ್ಲಿಸುವಂತೆ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಚಿಡುಗುಪ್ಪ ಶಾಖೆ ವತಿಯಿಂದ ಗುರುವಾರ ತಹಶೀಲ್ದಾರ್ ಕಚೇರಿ ಎದುರುಗಡೆ 2ನೇ ಹಂತದ ಅನಿರ್ದಿಷ್ಟ ಅವಧಿಗೆ ಕೆಲಸ ಸ್ಥಗಿತಗೊಳಿಸಿ ಮುಷ್ಕರ ನಡೆಸಿದ್ದರು. ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ತಾಲೂಕಾ ಉಪಾಧ್ಯಕ್ಷ ರಮೇಶ್ ವಾಲಿಕರ್ ಮತ್ತು ಪ್ರಧಾನ ಕಾರ್ಯದರ್ಶಿ ವಿಠಲ್ ಯಲ್ಬಾ ಮಾಧ್ಯಮದವರೊಂದಿಗೆ ಮಾತನಾಡಿ, ಇಲಾಖೆಯಿಂದ ಸುಮಾರು 17ಕ್ಕೂ ಅಧಿಕ ತಂತ್ರಾಂಶಗಳನ್ನು ಮೊಬೈಲ್ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರಿದಂತೆ ಆಗುತ್ತಿದೆ. ಹೀಗಾಗಿ ಈ ತಂತ್ರಾಂಶ ನಿರ್ವಹಣೆಗೆ ಅವಶ್ಯಕವಾಗಿರುವ ಮೊಬೈಲ್ ಸಾಧನ, ಲ್ಯಾಪ್ಟಾಪ್, ಇಂಟರ್ನೆಟ್ ಹಾಗೂ ಸ್ಕ್ಯಾನರ್ಗಳು ಇಲ್ಲದೆ ಕರ್ತವ್ಯ ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ. ಇದರಿಂದ ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆಗಳು ನಡೆಯುತ್ತಿರುತ್ತವೆ. ಮೊಬೈಲ್ ಆ್ಯಪ್ಗಳಲ್ಲಿ ಪ್ರಗತಿ ಸಾಧಿಸಲು ತೀವ್ರ ಸಮಸ್ಯೆಯಾಗಿ ಮಾನಸಿಕ ಹಾಗೂ ದೈಹಿಕ ಪರಿಣಾಮ ಬೀರುತ್ತಿವೆ. ಹೀಗಾಗಿ ಸುಗಮ ಸೇವೆಗಾಗಿ ಲ್ಯಾಪ್ಟಾಪ್, ಗೂಗಲ್ ಕ್ರೋಮ್, ಪ್ರಿಂಟರ್, ಸರ್ಕಾರಿ ರಜಾ ದಿನಗಳಂದು ಮೆಮೊ ಕೊಡುವ ಅಧಿಕಾರಿಗಳ ವಿರುದ್ಧ ಕ್ರಮ, ಅಂತರ್ಜಿಲ್ಲಾ ವರ್ಗಾವಣೆ ನಿಯಮ 16A ಉಪಖಂಡ 2 ಮರು ಸೇರ್ಪಡೆ, ಪತಿ-ಪತ್ನಿ ವರ್ಗಾವಣೆ ಪ್ರಕರಣಗಳನ್ನು ಪರಿಗಣಿಸಬೇಕು. ಗ್ರಾಮಾಡಳಿತ ಅಧಿಕಾರಿ ಹುದ್ದೆಯನ್ನು ಆಹಾರ ನಿರೀಕ್ಷಕ ಹುದ್ದೆಗೆ ಪದೋನ್ನತಿ, ಕರ್ತವ್ಯ ನಿರತದಲ್ಲಿ ಮರಣ ಹೊಂದಿದ ಕುಟುಂಬಸ್ಥರಿಗೆ 25 ಲಕ್ಷ ರೂಪಾಯಿ ಪರಿಹಾರ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ತಿಳಿಸಿದ್ದರು. ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷ ರಾಜಶೇಖರ್ ಉಪ್ಪಿನ್ ಮಾತನಾಡಿ, ಗ್ರಾಮಾಡಳಿತ ಅಧಿಕಾರಿಗಳ ಮುಷ್ಕರಕ್ಕೆ ಸರ್ಕಾರಿ ನೌಕರರ ಸಂಘದ ಸಂಪೂರ್ಣ ಬೆಂಬಲ ನೀಡುತ್ತೇವೆ. ಕೂಡಲೇ ಸರ್ಕಾರ ಬೇಡಿಕೆಗಳನ್ನು ಈಡೇರಿಸುವಂತೆ ಅಧಿವೇಶನದಲ್ಲಿ ಧ್ವನಿ ಎತ್ತಲು ರಾಜ್ಯಾಧ್ಯಕ್ಷರಿಗೆ ಮನವಿ ಮಾಡುತ್ತೇವೆ ಎಂದು ಹೇಳಿದ್ದರು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕಾ ಉಪಾಧ್ಯಕ್ಷ ಶಾಂತಕುಮಾರ್ ಪಾಟೀಲ್, ಕೃಷ್ಣ ರೆಡ್ಡಿ, ಪ್ರದೀಪ್ ಲಾಡೆ, ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಪದಾಧಿಕಾರಿಗಳಾದ ಕೆರೆಸಿದ್ದ ಮುರಡ್ಗಿ, ಸಂತೋಷ್ ಭಂಗಿ, ರವಿ ಚೌಹಾಣ್, ಮೃತ್ಯುಂಜಯ, ಸುನೀಲ್, ಅನಿಲ್ ಕುಮಾರ್, ರಾಮಪ್ಪ, ಪುಂಡಲಿಕ್, ರಾಧಿಕಾ ರೆಡ್ಡಿ, ಸುವರ್ಣ, ರೇಣುಕಾ, ರಾಧಾ ಹಾಗೂ ಗ್ರಾಮ ಸೇವಕ ಸಂಘದ ತಾಲೂಕಾಧ್ಯಕ್ಷ ಸುಧಾಕರ್ ಮಚ್ಕೂರೆ, ಅಜ್ಮತ್ ಸೇರಿದಂತೆ ತಾಲೂಕಿನ ಗ್ರಾಮಾಡಳಿತ ಅಧಿಕಾರಿಗಳು, ಗ್ರಾಮ ಸೇವಕರು ಉಪಸ್ಥಿತರಿದ್ದರು. ವರದಿ ರಾಜ್ಕುಮಾರ್ ಆರ್ ಹಡ್ಪತ್, ಬೀದರ್ ವೀರ ನ್ಯೂಸ್, ಚಿಡುಗುಪ್ಪ. ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ವತಿಯಿಂದ ನಾವು 2ನೇ ಹಂತದ ಮುಷ್ಕರವನ್ನು ನಿನ್ನೆಯಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಮೊದಲನೇ ಹಂತದ ಮುಷ್ಕರದಲ್ಲಿ ನಮಗೆ ಯಾವುದೇ ರೀತಿಯಿಂದ ನಮ್ಮ ಒಂದು ಭರವಸೆಗಳನ್ನು ಸರ್ಕಾರ ಮುಂದೆ ಇಟ್ಟಿದ್ದೇವೆ. ಯಾವುದೇ ಭರವಸೆ ನಾವು ಇಲ್ಲಿವರೆಗೂ ಈಡೇರಿಸಿಲ್ಲ. ಆದ ಕಾರಣ ನಾವು 2ನೇ ಮುಷ್ಕರವನ್ನು ಹಮ್ಮಿಕೊಳ್ಳಲು ಅನಿವಾರ್ಯತೆಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಮುಷ್ಕರದಲ್ಲಿ ಮೊನ್ನೆ ನಡೆದಂತಹ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 30 ಗ್ರಾಮ ಆಡಳಿತಾಧಿಕಾರಿ ವಾರ್ಷಿಕ ವೇತನ ಬಡ್ತಿಯನ್ನು ತಡೆದು ನೈಸರ್ಗಿಕ ನ್ಯಾಯ ತತ್ವಗಳು ಹಾಗೂ ಎಲ್ಲಾ ನಿಯಮಗಳನ್ನು ಉಲ್ಲಂಘಿಸಿ ಹೊರಡಿಸುವ ದಂಡನ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕು. 30 ಗ್ರಾಮ ಆಡಳಿತಾಧಿಕಾರಿಗಳು ಎಲ್ಲಾ ರೀತಿಯಿಂದ 90% ಕಾರ್ಯಗಳನ್ನು ಮಾಡಿದ್ರು ಕೂಡ ಅವ್ರ ಮೇಲೆ ವಾರ್ಷಿಕ ಬಡ್ತಿಯನ್ನು ನಿಯಮ KCSR ನಿಯಮವನ್ನು ಉಲ್ಲಂಘನೆ ಮಾಡಿ ವಾರ್ಷಿಕ ಬಡ್ತಿಯನ್ನು ತಡೆ ಹಿಡಿದಿದ್ದಾರೆ. ಈಗಲೇ ಕೂಡಲೇ ತಕ್ಷಣವನ್ನು ಹಿಂಪಡೆಯಬೇಕು. ಅದೇ ರೀತಿಯಾಗಿ ಅಂತರ್ಜಿಲ್ಲಾ ವರ್ಗಾವಣೆ KCSR ನಿಯಮ 16A ಉಪಖಂಡ 2 ಮರುಸ್ಥಾಪಿಸಬೇಕು. ಇದು 2021ರಲ್ಲಿ ಇದೊಂದು ನಿಯಮವನ್ನು ತಿದ್ದುಪಡಿ ನಿಯಮವನ್ನು ತೆಗೆದು ಹಾಕಿದ್ರಿಂದ ರಾಜ್ಯದಾದ್ಯಂತ ಎಲ್ಲಾ ಗ್ರಾಮ ಆಡಳಿತಾಧಿಕಾರಿಗಳು ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಹೋಗಬಹುದು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನಮ್ಗ ತಿಂಗಳಲ್ಲಿ ನಮ್ಗ ಡ್ರೈವಿಂಗ್ ಅಲೌನ್ಸ್ ಅಂತ ಏನ್ ಹೇಳ್ತಾರಲ್ಲ, ಬತ್ತೆ ಓಡಾಡೋದು ನಮ್ಗೆ 500 ರೂಪಾಯಿ ಕೊಡ್ತಾ ಇದಾರೆ. ನಮ್ ದಿನಕ್ಕೆ 500 ರೂಪಾಯಿ ಸಾಕಾಗಲ್ಲ. ನಮ್ ದಿನಕ್ಕೆ ಪೆಟ್ರೋಲ್ಕ್ಕಾಗಿ ದಿನ ಓಡಾಡೋದು ದಿನಕ್ಕೆ 500 ರೂಪಾಯಿ ಹೋಗ್ತಾ. ಹಾಗಾಗಿ 500 ರೂಪಾಯಿದಿಂದ 5,000 ರೂಪಾಯಿಗೂ ಏರ್ಪಾಡು ಮಾಡಬೇಕು, ಹೆಚ್ಚಿಗೆ ಇದು ಮಾಡ್ಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿಯನ್ನು ಈಗಾಗಲೇ ಮೆಮೊರಾಂಡಂ ಕೊಟ್ಟಿವಿ. ಮೂಲಭೂತ ಸೌಲಭ್ಯಗಳು ಈಗಾಗಲೇ ನಮ್ಮ ಗ್ರಾಮ ಆಡಳಿತ ಉಪಾಧ್ಯಕ್ಷ ರಮೇಶ್ ಸರ್ ಹೇಳಿದ್ದಾರೆ. ನಮಗೆ ಗ್ರಾಮದಲ್ಲಿ ಸುಸಜ್ಜಿತವಾದ ಕಟ್ಟಡ ಇಲ್ಲ, ಅಲ್ಮೇರೆ ಇಲ್ಲ, ಟೇಬಲ್ ಇಲ್ಲ, ಕುರ್ಚಿ ಇಲ್ಲ. ಎಲ್ಲೇ ಗ್ರಾಮಕ್ಕೆ ಹೋಗ್ಬೇಕು, ಎಲ್ಲೇ ಗಿಡದ ಕೆಳಗೆ ಮಂದಿರದಲ್ಲಿ ಹೋಗಿ ನಾವು ವರ್ಕ್ ಮಾಡ್ತಿದ್ವಿ ಅಂತ ಪರಿಸ್ಥಿತಿ ಅದ. ಕೂಡಲೇ ನಮ್ಗ ಇಂತ ಸೌಲಭ್ಯ ಕೊಟ್ಟಲ್ಲಿ ಆದಲ್ಲಿ ನಾವು 90% ಆಗಲ್ಲ, 100% ನಾವು ಕೆಲಸವನ್ನು ಮಾಡ್ತೀವಿ. ಯಾವುದೇ ತಪ್ಪದೇ ಇದು ಮಾಡ್ತೀವಿ. ಅದೇ ರೀತಿಯಾಗಿ ನಮ್ ಕೆಲವೊಂದು ಅನ್ಯ ಇಲಾಖೆದ ಕೆಲಸಗಳನ್ನು ನಮ್ಗ ಈಗಾಗಲೇ ಮಾಡಕತ್ತೀವಿ. ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದ್ರ ಸುದಕ್ಕೆ ಸ್ವಲ್ಪ ನಮ್ಗ ಕಡಿಮೆ ಆಗ್ಬೇಕು. ಅದೇ ರೀತಿಯಾಗಿ
ಅದೇ ರೀತಿಯಾಗಿ ನಮ್ದು ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ಹುದ್ದೆ ಏನಪ್ಪಾ ಅಂತ ತಾಂತ್ರಿಕ ಹುದ್ದೆ ಅಲ್ಲಾದರೂ ಕೂಡ ತಾಂತ್ರಿಕೇತರ ನಾವು ಕೆಲಸ ಮಾಡಕತ್ತೀವಿ ನಾವು. ಆ ತಾಂತ್ರಿಕೇತರ ಕೆಲಸದ ಒಂದು ನಮ್ಗ ವೇತನ ಕೂಡ ನಮ್ಗೆ ಜಾಸ್ತಿ ಮಾಡ್ಬೇಕು. ನಾವು ತಾಂತ್ರಿಕ ಕೆಲಸ ಎಲ್ಲ ಟೆಕ್ನಾಲಜಿಯನ್ನು ಕೆಲಸ ಮಾಡಲ್ಲ ನಾವು, ಯಾಕಂದ್ರೆ ನಮ್ಮ ಮೂಲ ಇದನ್ನೇ ಅದು ಹಂಗೆ ಇದೆ. ಹಾಗಾಗಿ ನಮ್ಮ ಒಂದು ತಾಂತ್ರಿಕೇತರ ಪೇಮೆಂಟ್ ಸುದಕ್ಕೆ ಹೆಚ್ಚಿಗೆ ಮಾಡ್ಬೇಕಂತೇಳಿ ಈ ಮೂಲಕ ನಮ್ಮ ಮಾಧ್ಯಮದ ಮೂಲಕ ನಮ್ಮ ರಾಜ್ಯ ಸಂಘದ ಒಂದು ಮುಂದಿನ ಆದೇಶವರೆಗೆ ಏನು ಬರ್ತದ ನಾವು ಒಂದ್ ತಿಂಗಳವರೆಗೂ ನಾವು ಪರಿವರ್ತನೆ ರಜೆಯನ್ನು ಮಾನ್ಯ ತಹಸೀಲ್ದಾರ್ ಸಾರಿಗೆ ನಿನ್ನೆ ಸಲ್ಲಿಸಿದೀವಿ. ಒಂದು ಮುಂದಿನ ಆದೇಶ ಏನು ಬರ್ತದೆ ನಮ್ಮ ರಾಜ್ಯ ಸಂಘದ ಏನ್ ನಿರ್ಣಯ ಮಾಡ್ತಾರೆ ಮತ್ತೆ ಅದನ್ನ ನಾವು ಕಟ್ಟುಬದ್ಧವಾಗಿ ನಾವು ಪಾಲಿಸಿಕೊಂಡು ಹೋರಾಟ ಮಾಡ್ತೀವಿ. ಅದೇ ರೀತಿ ಎಲ್ಲಾ ಬೇಡಿಕೆಗಳನ್ನು ಈ 2ನೇ ಹಂತದ ಮುಷ್ಕರದಲ್ಲಿ ಕಡ್ಡಾಯವಾಗಿ ಒಂದು ಜಾರಿಗೆ ತರಬೇಕಂತ ನಾವು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಧನ್ಯವಾದಗಳು. ವಿಠಲ್. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿನ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ವತಿಯಿಂದ ನಾವು 2ನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡಿದ್ವಿ. ಗ್ರಾಮ ಆಡಳಿತಾಧಿಕಾರಿಗಳು ದಿನನಿತ್ಯದಲ್ಲಿ ಎದುರಿಸ್ತಕ್ಕಂಥ ಸಮಸ್ಯೆಗಳು ಹಾಗೂ ತಾಂತ್ರಿಕ ಅಡಚಣೆಗಳು ಸಹ ಸವಿಸ್ತಾರವಾಗಿ ಈಗಾಗಲೇ ನಾವು ಸುಮಾರು ಸಾರಿ ಮನವಿ ಸಹ ಮಾಡಿದ್ವಿ ಸರ್ಕಾರಕ್ಕೆ. ಆದರೆ ಯಾವುದೇ ಸರಿತ ಸ್ಪಂದನೆ ಇಲ್ಲದೇ ಇರೋದರಿಂದ ನಾವು 2ನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡಿದ್ವಿ. ತಾಲೂಕು ಕಚೇರಿಗಳಲ್ಲಿ ದಿನನಿತ್ಯದಲ್ಲಿ ನಾವು ಪಡ್ತಕ್ಕಂಥ ಕಷ್ಟ ಅದು ಹೇಳ್ತಿರೋದು. ಯಾಕಂತಂದ್ರೆ ಪ್ರತಿನಿತ್ಯ ನಾವು ಹಳ್ಳಿಗಳಿಗೆ ಕೆಲಸ ಮಾಡ್ಲಿಕ್ಕೆ ಹೋಗ್ತೀವಿ, ಅಲ್ಲಿ ಚೇರ್ ಇಲ್ಲ, ಕುರ್ಚಿ ಇಲ್ಲ, ಟೇಬಲ್ ಇಲ್ಲ, ಜೊತೆಗೆ ಸ್ವಂತ ನಮ್ಮ ಮೊಬೈಲ್ ದಿಂದ ಎಲ್ಲಾ ಆ್ಯಪ್ ಗಳು ಕೆಲಸ ಮಾಡ್ಬೇಕು. ಜೊತೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ನಾವು ಬಂದು 15 ರಿಂದ 20 ವರ್ಷ ಆಯ್ತು. ನಮ್ಗೆ ಅಂತರ್ಜಿಲ್ಲಾ ವರ್ಗಾವಣೆ ಇಲ್ಲ, ತಂದೆ ತಾಯಿ ವಯಸ್ಸಾಗಿದೆ, ಅವ್ರು ನೋಡ್ಕೊಳ್ಳೋರು ಯಾರು ಇಲ್ಲ. ಜೊತೆಗೆ ನಮಗೆ ಅಗತ್ಯವಾದ ಸೌಲಭ್ಯಗಳು ಇಲ್ಲ. ಜೊತೆಗೆ 20 ಅಥವಾ 15 ವರ್ಷ ಆದರೂ ಸಹಿತ ಹುದ್ದೆಗೆ ಬಡ್ತಿ ಕೊಡ್ತಾ ಇಲ್ಲ. ಒಂದೇ ಹುದ್ದೆಯಲ್ಲಿ ನಿವೃತ್ತಿ ಹೊಂದ್ತಾ ಇದ್ದಾರೆ. ಹೀಗಾಗಿ ಸರ್ಕಾರವು ಗ್ರಾಮ ಆಡಳಿತಾಧಿಕಾರಿಗಳಿಗೆ ಏನ್ ಕಂದಾಯ ಇಲಾಖೆ ಒಂದು ತಾಯಿ ಇಲಾಖೆ ಅಂತ ಕರಿತೀವಿ. ಈ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಪಿಲ್ಲರ್ಗಳು ಎಷ್ಟು ಮುಖ್ಯ, ಕಂದಾಯ ಇಲಾಖೆಯಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ಸಹ ಅಷ್ಟೇ ಮುಖ್ಯ. ಹೀಗಾಗಿ ನಾವು ಪಿಲ್ಲರ್ಗಳು ಕರೆಕ್ಟ್ ಇದ್ದಾಗ ಮಾತ್ರ ಬಿಲ್ಡಿಂಗ್ ಸುಸಜ್ಜಿತವಾಗಿ ನಿರ್ಮಾಣ ಆಗ್ತದೆ. ಹಾಗಾಗಿ ಪ್ರತಿನಿತ್ಯ ನಾವು ಸಾರ್ವಜನಿಕ ಕೆಲಸ ಮಾಡ್ತೀವಿ, ಆಡಳಿತ ಕೆಲಸ ಮಾಡತ್ತೀವಿ, ನಾವು ಸ್ವಂತ ಕೇಳ್ತಾ ಇಲ್ಲ, ಆಡಳಿತದ ಕೆಲಸ ಮಾಡತ್ತೀವಿ ಅಂತ ಅಂದ್ಬಿಟ್ಟು ನಮ್ಗೆ ಜನರಿಗೆ ಒಂದು ವ್ಯವಸ್ಥಿತವಾದ ಒಂದು ಸಹಾಯ ಮಾಡ್ಬೇಕನ್ನೋ ಉದ್ದೇಶದಿಂದ ನಾವೇನ್ ಕೇಳ್ತಾ ಇದ್ವಿ, ಅಗತ್ಯ ಸೌಲಭ್ಯ ಕೇಳ್ತಾ ಇದ್ವಿ ಹೊರತು ನಮ್ದು ಯಾವುದೂ ಒಂದು ಉದ್ದೇಶ ಇಲ್ಲ. ಹೀಗಾಗಿ ಇನ್ನಾದ್ರೂ ಸಹಿತ ಸರ್ಕಾರವು ನಮ್ಮ ಕಡೆ ಗಮನ ಮಾಡಿ ಇಡೀ ರಾಜ್ಯದಲ್ಲಿ 10,000 ನಾವು ಗ್ರಾಮ ಆಡಳಿತ ಅಧಿಕಾರಿಗಳಿದೀವಿ. ಈಗಾದ್ರೂ ಸರ್ಕಾರ ಸ್ಪಂದನೆ ಮಾಡಿ ನಮ್ಮ ಅಗತ್ಯ ಸೌಲಭ್ಯ ಕೊಟ್ಟರೆ ನಾವು ಇವತ್ತೇ ಮುಷ್ಕರವನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತೀವಿ ಅಂತ ಹೇಳುತ್ತಾ, ಇಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ತಾಲೂಕು ಅಧ್ಯಕ್ಷರು ಸಹ ನಮ್ಮ ಬಾಹ್ಯ ಬೆಂಬಲವಾಗಿ ನಿಂತು ಬರುವ ಅಧಿವೇಶನದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅವರಿಗೂ ಸಹ ಅಭಿನಂದನೆಗಳು. ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ಚಿಡುಗುಪ್ಪ ವತಿಯಿಂದ ಗ್ರಾಮ ಆಡಳಿತಾಧಿಕಾರಿಗಳ ಒಂದು ಮುಷ್ಕರಕ್ಕೆ, ಅಂದರೆ 2ನೇ ಹಂತದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ. ಇಲ್ಲಿ ಗ್ರಾಮಾಡಳಿತಾಧಿಕಾರಿಗೆ ಅವರ ಒಂದು ಕಾರ್ಯನಿರ್ವಹಿಸಬೇಕಾದ್ರೆ ಅವರಿಗೆ ಮೂಲಭೂತ ಸೌಕರ್ಯದ ಕೊರತೆ ಬಹಳಷ್ಟಿದೆ. ಉದಾಹರಣೆಗೆ ಅವರು ತಮ್ಮ ವೈಯಕ್ತಿಕ ಮೊಬೈಲ್ನಿಂದ ಎಲ್ಲ ಆ್ಯಪ್ಗಳನ್ನು ಹಾಕೊಂಡು ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಸಾರ್ವಜನಿಕರ ಒಂದು ಕರೆಗಳು ಬರ್ತವೆ, ಅಂತ ಸಂದರ್ಭದಲ್ಲಿ ಆ ಕೆಲಸಗಳಿಗೆ ಅಡೆತಡೆ ಉಂಟಾಗ್ತದೆ. ಅದೇ ರೀತಿ ಸುಮಾರು 30 ವರ್ಷ ಸೇವೆ ಸಲ್ಲಿಸಿದರೂ ಪದೋನ್ನತಿ ಇಲ್ಲ. ಆ ಪದೋನ್ನತಿ ಕೆಲಸ ಆಗ್ಬೇಕಾಗಿದೆ. ಮತ್ತೆ ಇನ್ನು ಸಾಕಷ್ಟು ಅವರ ಬೇಡಿಕೆಗಳಿವೆ. ಅಂತರ್ಜಿಲ್ಲಾ ವರ್ಗಾವಣೆ ಅಂದ್ರೆ ಒಂದು ಜಿಲ್ಲೆಯಿಂದ ಬಂದು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಇಲ್ಲೇ ನಿವೃತ್ತಿ ಆಗ್ತಕ್ಕಂತ ಒಂದು ಸಂದರ್ಭ ಇದೆ. ಹಾಗಾಗಿ ಅಂತರ್ಜಿಲ್ಲಾ ವರ್ಗಾವಣೆಗೆ ಇವರಿಗೆ ಅವಕಾಶ ಕೊಡಬೇಕು. ಅದೇ ರೀತಿ ಇವರು ಈ ಒಂದು ಕಂದಾಯ ಇಲಾಖೆ ಒಂದು ಬೇಸ್ಮೆಂಟ್ ತಳಪಾಯ, ಹಾಗಾಗಿ ಇವರಿಗೆ ಮೂಲಭೂತ ಸೌಕರ್ಯ ಒದಗಿಸದಿದ್ದರೆ ಸಾರ್ವಜನಿಕರ ಕೆಲಸಗಳು ಸರಿಯಾಗಿ ಆಗೋದಿಲ್ಲ, ಎಲ್ರಿಗೂ ತೊಂದರೆ ಆಗ್ತದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಳ್ಳೋದೇನಂದ್ರೆ, ಆದಷ್ಟು ಶೀಘ್ರದಲ್ಲಿ ಇವರ ಎಲ್ಲಾ ಬೇಡಿಕೆಗಳು, ಇಲ್ಲಿರ್ತಕ್ಕಂಥ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಿ ನಮ್ಮ ಸಾರ್ವಜನಿಕರಿಗೆ ಕುಂದು ಕೊರತೆ ಆಗದಂತೆ ಕೆಲಸ ನಿರ್ವಹಿಸಲು ಇವರ ಬೇಡಿಕೆ ಈಡೇರಿಸಿ ಇವರ ಮುಷ್ಕರವನ್ನು ಹಿಂತೆಗೆಯುವಂತೆ ಸರ್ಕಾರ ಮಾಡ್ಬೇಕಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ. 2ನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಇಂದು ನಮ್ಮ ಚಿಡುಗುಪ್ಪ ತಾಲೂಕಾದ್ಯಂತ ನಡೀತಾ ಇದೆ. ಈ ಮುಷ್ಕರಕ್ಕೆ ಚಿಡುಗುಪ್ಪ ತಾಲೂಕಾ ಶಾಖೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಂಪೂರ್ಣ ಬೆಂಬಲವನ್ನ ನಾವು ಅವರಿಗೆ ನೀಡ್ತಾ ಇದ್ದೀವಿ. ಏಕೆಂದ್ರೆ ಈ ಗ್ರಾಮಾಡಳಿತ ಅಧಿಕಾರಿಗಳ ಕೆಲಸ ಅತ್ಯಂತ ಸೂಕ್ಷ್ಮ ಮತ್ತು ಅಷ್ಟೇ ಜವಾಬ್ದಾರಿಯುತವಾದಂತಹ ಕೆಲಸ ಕಾರ್ಯ. ಅನೇಕ ಇವತ್ತಿಗೆ ನಾವು ನೋಡ್ತಾ ಇದ್ದೀವಿ, ಸರ್ಕಾರಗಳು ಹೊಸ ಯೋಜನೆಗಳನ್ನ, ಹೊಸ ಮಾರ್ಪಾಡುಗಳನ್ನ ಮಾಡ್ತಾ ಇದೆ. ಆ ಹೊಸ ಯೋಜನೆಗಳಿಗೂ ಹೊಸ ಕೆಲಸ ಕಾರ್ಯಗಳಿಗೆ ಅವರಿಗೆ ತಮ್ಮದೇ ಅಂತ ಒಂದು ತಾಂತ್ರಿಕ ಸಮಸ್ಯೆಗಳು ಬಹಳಷ್ಟು ಎದುರು ಕಾಣ್ತಾ ಇದ್ವಿ. ಅಷ್ಟೇ ಅಲ್ಲದೆ ಅವರಿಗೆ ಆಧುನಿಕ ಸೌಲಭ್ಯವನ್ನು ಕೊಟ್ಟಿದ್ರೆ ಅವರು ಹೆಚ್ಚಿನ ಕೆಲಸಗಳ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಅದು ಒಂದೇ ಮೊಬೈಲ್ಗಳಲ್ಲಿ ಹಲವಾರು ಆ್ಯಪ್ಗಳನ್ನ, ಸುಮಾರು ಕೆಲಸ ಕಾರ್ಯಗಳನ್ನ ಮಾಡುವಂತಹ ತಾಪತ್ರೆ ತಪ್ತದೆ. ಯಾಕಂದ್ರೆ ಅವ್ರಿಗೆ ಆಧುನಿಕ ಸಲಕರಣೆಗಳನ್ನಾಗಿರ್ಲಿ, ಲ್ಯಾಪ್ಟಾಪ್ಗಳನ್ನಾಗಿರ್ಲಿ, ಪ್ರಿಂಟರ್ಗಳನ್ನಾಗಿರ್ಲಿ, ಇನ್ನಿತರ ಸೌಕರ್ಯಗಳನ್ನ ನಾವು ಗ್ರಾಮಾಡಳಿತ ಅಧಿಕಾರಿಗಳಿಗೆ ನೀಡಿದ್ರೆ
ಅವರು ಸುವ್ಯವಸ್ಥಿತವಾದ ಕೆಲಸ ಕಾರ್ಯಗಳು ಅದು ಅತ್ಯಂತ ಸಣ್ಣ ಅವಧಿಯಲ್ಲಿ ಅಂದ್ರೆ ಅತ್ಯಂತ ಅವ್ರಿಗೆ ನೀಡಿದಂತ ಅವಧಿ ಕಾರ್ಯಗಳಲ್ಲಿಯೇ ಕೆಲಸ ಕಾರ್ಯಗಳು ಆಗ್ತಾವ ಅನ್ನುವಂತ ಮಾತನ್ನು ನೋಡ್ತಾ ಇರ್ತೀವಿ. ಒಂದು ಮೊಬೈಲ್ನಲ್ಲಿ ಅನೇಕ ಆ್ಯಪ್ಗಳ ಮೂಲಕ ನೆಟ್ವರ್ಕ್ಗಳ ಪ್ರಾಬ್ಲಮ್ ಮೂಲಕ ಅವ್ರಿಗೆ ಕೆಲಸ ಕಾರ್ಯಗಳು ಇಂತಿಷ್ಟೇ ಅವಧಿಗಳಲ್ಲಿ ಈಗಿಂದೀಗಲೇ ಮಾಡಲೇಬೇಕನ್ನುವಂತ ಒತ್ತಡವನ್ನ ಅಧಿಕಾರಿಗಳಾಗಿರ್ಲಿ ಸಾರ್ವಜನಿಕರಾಗಿರ್ಲಿ ಹೇರುವಂತಹ ಕೆಲಸ ಕಾರ್ಯ ಒತ್ತಡದಲ್ಲಿ ಅವ್ರ ಕೆಲಸವನ್ನ ಮಾಡ್ಬೇಕಾಗ್ತದೆ. ಹಾಗಾಗಿ ಇಂತಹ ನಮ್ಮ ಸರ್ಕಾರಿ ಬಾಂಧವರಿಗೆ ಏನಪ್ಪಾ ಅಂದ್ರೆ ಸರ್ಕಾರ ಸವಲತ್ತುಗಳನ್ನು ನೀಡಬೇಕು. ಅಷ್ಟಲ್ಲದೆ ಅಂತಾರಾಜ್ಯ ವರ್ಗಾವಣೆ ಅಂತ ಈಗ ಆಲ್ರೆಡಿ ನಮ್ಮ ತಾಲೂಕು ಅಧ್ಯಕ್ಷರು ಹೇಳಿದ್ದಾರೆ. ಇಂತಹ ಅನೇಕ ಸಮಸ್ಯೆಗಳನ್ನ ಪಾಪ ಅವರು ಇವತ್ತಿಗೂ ಸಹ ಬಳಲ್ತಾ ಇರುವಂತದ್ದಾಗಿರ್ಲಿ ಆ ಹಂತವನ್ನ ನಾವು ನೋಡುವಂತಹ ಸಮಸ್ಯೆಯನ್ನು ಕಾಣ್ತಾ ಇದೀವಿ. ಹಾಗಾಗಿ ಅವರು ಮೊದಲನೇ ಮುಷ್ಕರದಲ್ಲಿ ಆಲ್ರೆಡಿ ಅವರನ್ನ ಎಲ್ಲ ಸರ್ವ ಬೇಡಿಕೆಗಳನ್ನ ಸರ್ಕಾರ ಮನ್ನಿಸಿ ಅವರಿಗೆ ಆ ಎಲ್ಲ ಬೇಡಿಕೆಗಳಿಗೆ ಅವರು ಸರ್ಕಾರ ಸ್ಪಂದಿಸಿದರೆ ಈ ಎರಡನೇ ಹಂತ ಮುಷ್ಕರಕ್ಕೆ ಹೋಗುವಂತಹ ಅನಿವಾರ್ಯತೆ ಬರ್ತಾ ಇರಲಿಲ್ಲ. ಅಷ್ಟೇ ಅಲ್ಲದೆ ಏನಪ್ಪಾ ಅಂದ್ರೆ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ಒಂದು ಅಧಿವೇಶನ ಇದೆ. ನಮ್ಮ ಸರಿ ಪರಿಚಯ ಗೊತ್ತು. ಅಧಿವೇಶನದಲ್ಲಿ ನಮ್ಮ ಉಪ್ಪಿನ ಸರ್ ಸಹ ನಮ್ಮ ತಾಲೂಕು ವತಿಯಿಂದ ಅವರನ್ನ ನಾವು ಅಲ್ಲಿ ಪ್ರಸ್ತಾವನೆ ಮಾಡುವಂತಹ ಕೆಲಸ ಕಾರ್ಯವನ್ನು ಸಹ ನಾವು ಬೆಂಗಳೂರಿನಲ್ಲಿ ಮಾಡ್ತೀವಿ ಅನ್ನುವಂತಹ ಮಾತನ್ನ ನಾವು ನಮ್ಮ ತಾಲೂಕಿನ ಗ್ರಾಮಾಡಳಿತ ಬಂಧುಗಳಿಗೆ ನಾನು ಆಶ್ವಾಸನೆಯನ್ನು ಕೊಡ್ತೀವಿ. ಸರ್ಕಾರ ತಮಗೆ ಆದಷ್ಟು ಬೇಗ ಸ್ಪಂದಿಸಿ ಈ ಮುಷ್ಕರವನ್ನ ಕೈ ಬಿಡುವ ಹಾಗೆ ತಮಗೆ ಮಾಡ್ಲಿ ಅನ್ನುವಂತ ಶುಭಾಶಯವನ್ನು ಕೊಡ್ತಾ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ನಾವು ಸಹ ಏನಪ್ಪಾ ಅಂದ್ರೆ ಆದಷ್ಟು ಬೇಗನೆ ಇವರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಿ ಆದಷ್ಟು ಬೇಗ ಇವರೆಲ್ಲ ಬೇಡಿಕೆಗಳಿಗೆ ಸ್ಪಂದಿಸಿ ಈ ಮುಷ್ಕರವನ್ನು ಕೈ ಬಿಡುವಂತೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಡಬೇಕಾಗಿ ನಾವರಲ್ಲಿ ವಿನಂತಿಸ್ಕೊತಾ ಇದ್ವಿ. ಎಲ್ಲರಿಗೂ ಧನ್ಯವಾದ.